ಕಿತ್ತನಹಳ್ಳಿ ಗ್ರಾಮದಲ್ಲಿರುವಂತಹ ದುಗ್ಲಮ್ಮ ಸರ್ಕಲ್ ಉದ್ಘಾಟನೆಗೆ ಅದ್ದೂರಿಯಾದಂತಹ ಸಿದ್ಧತೆ ನಡೀತಾ ಇದೆ. ಬೆಂಗಳೂರು ಉತ್ತರ ತಾಲೂಕಿನ ಕಿತ್ತನಹಳ್ಳಿ ಗ್ರಾಮದಲ್ಲಿನ ದುಗ್ಲಮ್ಮ ಸರ್ಕಲ್ ಇದು. ಮಾಜಿ ಅಧ್ಯಕ್ಷ ಡಿ ರವಿಕುಮಾರ್ ನೇತೃತ್ವದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಶಾಸಕ ಎಸ್ಆರ್ ವಿಶ್ವನಾಥ್ ಸೇರಿದಂತೆ ಪ್ರಮುಖ ಗಣ್ಯರಿಂದ ಲೋಕಾರ್ಪಣೆಗೊಳಿಸಲಾಗುತ್ತೆ. ಮನೆ ಮನೆಗೂ ಸೀರೆ ಹಾಗೂ ಬಾಗಿನ ಕೊಡುವ ಮೂಲಕ ಮಹಿಳೆಯರಿಗೆ ಆಹ್ವಾನ ಕೊಡಲಾಗಿದೆ. ಮಾಜಿ ಅಧ್ಯಕ್ಷ ರವಿಕುಮಾರ್ ವಿನೂತನ ಕಾರ್ಯಕ್ರಮಕ್ಕೆ ಗ್ರಾಮಸ್ಥರಿಂದ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ನಮ್ಮ ಕಿತ್ತನಹಳ್ಳಿ ಗ್ರಾಮದಲ್ಲಿ ಎಸ್ಆರ್ ವಿಶ್ವನಾಥ್ ಅವರು ಒಂದು, ಡಿ ರವಿಕುಮಾರ್ ಅವರು ಅಧ್ಯಕ್ಷದಲ್ಲಿ ಇವತ್ತಿನ ಕಿತ್ತನಹಳ್ಳಿ ಒಂದು ಸ್ಥಾನದಾಗೈತಿ ಅಂದರೆ ಹೆಮ್ಮೆ ಪಡೋಂಥ ವ್ಯಕ್ತಿ. ಅದರಲ್ಲೂ ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲ ಥರದ್ದು ಜನಗಳನ್ನ ಕೂಡ ಹಾಕಿ ಮಾಡ್ತಾವ್ರೆ. ಅದರಲ್ಲೂ ನಮ್ಮ ಪಟೇಲ್ ಪ್ರಕಾಶ್ ಅವರು, ಕೋಟಪ್ಪನವರು, ಮುದ್ದಣ್ಣವರು, ಇದರಲ್ಲಿ ಎಲ್ಲ ಥರದ್ದು ಜನ ಭಾಗವಹಿಸಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಗೌರವ ಕೊಟ್ಟು ನಮ್ಮ ಚಾಮುಂಡೇಶ್ವರಿ ಈಗ ದುಗ್ಲಮ್ಮ ಸರ್ಕಲ್ ಅಂತ ಓಪನ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಹೆಮ್ಮೆ ಪಡೋಂಥ ವಿಷಯ ಅದು. ಹೆಮ್ಮೆ ಪಡೋಂಥ ವಿಷಯ ಆದ್ರೂ ಅದರಲ್ಲೂ ಅತಿ ಹೆಚ್ಚಿನ ವಿಷಯ ಪಡಬೇಕು ನಮ್ಮ ಡಿ ರವಿಕುಮಾರ್ ಅವ್ರಿಗೆ. ಮಾಜಿ ಸರಿ, ಮನೆ ಕೊಡೋ ಸೀರೆಗೂ ಅದೇ ಪ್ರೀತಿಯಿಂದ ಅನಿಸ್ತಾವ್ರ ಒಪ್ಕೊಂತೀನಿ. ಇದರಲ್ಲಿ ನಮ್ಮ ಕಿತ್ತನಹಳ್ಳಿ ಗ್ರಾಮದಲ್ಲಿ ಅವ್ರು ಮಾಡೋದ ಕಾರ್ಯಕ್ರಮದಲ್ಲಿ ಯಾವುದೇ ಕಾರಣಕ್ಕೂ ಹೆಂಗಸುಗಳು ಅವ್ರಿಗೆ ಹೆಮ್ಮೆನೇ ಒಟ್ಟಿನಾಗೆ ಯಾವುದು ಇಲ್ಲ. ಇದು ಮಾಹಿತಿ ನಮ್ಮ ಮನಸ್ಫೂರ್ತಿ ಹೇಳ್ತಾ ಇದೀವಿ ಅಷ್ಟೇ. ಇದು ನಮ್ಮ ಮಾಜಿ ಅಧ್ಯಕ್ಷರಾದ ಡಿ ರವಿಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ದುಗ್ಲಮ್ಮ ದೇವಿ ಪ್ರತಿಮೆ ಅನಾವರಣ 25ನೇ ತಾರೀಕು, ಇದೇ ತಿಂಗಳು 25ನೇ ತಾರೀಕು ಉದ್ಘಾಟನೆ ಮಾಡ್ತಾವ್ರೆ. ಇದು ಊರಿನ ಜನಕ್ಕೆಲ್ಲನೂ ಆ ಸರ್ಕಲ್ ತುಂಬ ಪ್ರತಿಮೆ ಅನಾವರಣ ಕಟ್ಸಿರೋದು ತುಂಬ ಒಳ್ಳೆಯದು. ಗ್ರಾಮ ದೇವತೆ, ಊರಿನ ಗ್ರಾಮ ದೇವತೆನೇ ಇನ್ನು ತುಂಬ ಚೆನ್ನಾಗೈತೆ. ಅವ್ರ ಅಧ್ಯಕ್ಷತೆಯಲ್ಲಿ ಎಲ್ಲ ಅವರೇ ನಿಂತ್ಕೊಂಡು ನೋಡ್ಕೊಂಡು ಮಾಡ್ಕೊಂಡು ಊರಿನ ಜನಕ್ಕೂ ಬಂದವ್ರಿಗೆ, ಆಚೆಗಳಿಂದ ಬಂದವ್ರಿಗೂ ಒಂದು ಒಳ್ಳೆಯ ಪ್ರತಿಮೆ, ಎಲ್ಲರೂ ಸ್ವಾಗತ ಕೋರ್ದಂಗೆ, ಊರಿನ ಜನಕ್ಕೂ ಒಳ್ಳೆಯದು, ಹೆಬ್ಬಾಗಿಲಿದ್ದಂಗೆ ತುಂಬ ಚೆನ್ನಾಗಿದೆ, ಚೆನ್ನಾಗಾಗಿದೆ.